ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸುಲಭವಾಗಿ ಪಟ್ಟಂತ ಮಾಡ್ಕೊಳ್ಳೋ ಈಜಿ ಒಂದು ವೆಜಿಟೇಬಲ್ ರೆಸಿಪಿ ತರಕಾರಿ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ತೆಂಗಿನಕಾಯಿ ಟೇಸ್ಟಿಗೋಸ್ಕರ ತೆಂಗಿನಕಾಯಿ ಹಾಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಟೇಸ್ಟ್ಗೋಸ್ಕರ, ಖಾರಕ್ಕೆ ಹಸಿಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ, ಖಾರ ಬರಲಿ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಶುಂಠಿ ಹಾಕಿ, ಶುಂಠಿ ಹಾಕಿದ್ದೀನಿ ನೋಡಿ, ಅದೆಲ್ಲ ಸ್ವಲ್ಪ ಟೇಸ್ಟ್ಗಷ್ಟೇ ಹಾಕಿರೋದು. ಆಮೇಲೆ ಸೌತೆಕಾಯಿ ಇದೆ, ಆಲೂಗಡ್ಡೆ ಇದೆ, ಟೊಮ್ಯಾಟೊ ಇದೆ, ಈರುಳ್ಳಿ ಇದೆ. ಇದನ್ನು ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಇದು ಫುಲ್ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಣ ನೋಡಿ. ಟೊಮ್ಯಾಟೊ 2 ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡ್ರು ಅಡಿಯಿಲ್ಲ, ಮಿಕ್ಸಿಲಿ ರುಬ್ಬೋದಲ್ಲ, ಏನು ಸಮಸ್ಯೆ ಇಲ್ಲ ನೋಡಿ. 2 ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ತರಕಾರಿ ದೋಸೆ, ಇದು ಆ್ಯಕ್ಚುಲಿ ಅಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ಆಯಿತು, ಬೇರೆ ಏನಿಲ್ಲ. ಇದೆಲ್ಲ ಸುಲಭ, ಪಟ್ ಅಂತ ಕಟ್ ಮಾಡಿಕೊಂಡು ರುಬ್ಕೊಂಡ್ಬಿಟ್ರೆ ಬಿಸಿ ಬಿಸಿ ದೋಸೆ ಹಾಗೆ ತಿನ್ನೋದು. ಇದು ಏನು ಚಟ್ನಿ ಗಿಟ್ನಿ ಏನೋ ಪಲ್ಯ ಮಾಡಬೇಕು ಆ ಥರ ಅವಶ್ಯಕತೆನೇ ಇಲ್ಲ ನೋಡಿ. ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ಳಿ. ಆಲೂಗಡ್ಡೆನೂ ಟೇಸ್ಟ್ ಬರುತ್ತೆ, ಇದು ದೋಸೆ ಗರಿ ಗರಿ ಬರುತ್ತೆ. ಮತ್ತು ಸೌತೆಕಾಯಿ ನೋಡಿ, ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. ಸೌತೆಕಾಯಿ, 1 ಆಲೂಗಡ್ಡೆ, ಅರ್ಧ ಸೌತೆಕಾಯಿ, 1 ಈರುಳ್ಳಿ, 2 ಟೊಮೆಟೊ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಸಿಮೆಣಸು, ತೆಂಗಿನಕಾಯಿ, ಶುಂಠಿ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ತಗೊಳ್ಳಿ, ರುಬ್ಕೊಂಬಿಡಿ. ಇದನ್ನು ರುಬ್ಕೊಂಡು ನೋಡಿ, ಮಿಕ್ಸಿ ನೈಸಾಗಿ ರುಬ್ಕೊಳ್ಳಿ. ಇದು ತರಿ ಇರಬಾರ್ದು, ನೈಸಾಗಿ ಪೇಸ್ಟ್ ಆಗೋ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡು ನೋಡಿ, ಇಷ್ಟ ಆಗಿದೆ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ರುಬ್ಬಿಟ್ಕೊಂಡು ನೋಡಿ, ಅದನ್ನು ಒಂದು ರುಬ್ಬಿದ್ದನ್ನು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಳ್ಳಿ, ಬೇರೆ ಪಾತ್ರೆಗೆ ಹಾಕ್ಕೊಂಡು. ಈಗ ಅಕ್ಕಿ ನೆನೆಸಿಟ್ಟಿರ್ತೀನಲ್ಲ, ಒಂದು ಎಷ್ಟು ದೋಸೆ ಬೇಕು ನೋಡಿ, ಜನ ಎಷ್ಟಿರ್ತೀರಿ. ನಾನು ಇದರಲ್ಲಿ 2 ಕಪ್ಪದು ಅಕ್ಕಿ ತೊಗೊಂಡಿದ್ದೀನಿ ನೋಡಿ. 2 ಕಪ್ ಅಕ್ಕಿನಲ್ಲಿ ಒಂದು ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ನೈಸಾಗಿ ರುಬ್ಬಿ ತರಕಾರಿ ರುಬ್ಬಿದ್ರ ಜೊತೆ ಸೇರಿಸ್ಕೊಳ್ಳಿ. ಈಗ ನೋಡಿ, ಇದನ್ನು ನುಣ್ಣಗೆ ಮಿಕ್ಸಿನ ರುಬ್ಕೊಂಡು ತೊಗೊಳ್ಳಿ ನೋಡಿ. ನೈಸಾಗಿ ರುಬ್ಕೊಂಡು ಇದನ್ನು ನೋಡಿ, ಅದು ತರಕಾರಿ ರುಬ್ಬಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ರೌಂಡ್ ಅಕ್ಕಿ ಹಾಕ್ತೀನಿ. ಅದು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ತುಂಬ ಅಕ್ಕಿ ಕಡಿಮೆ ಆದರೆ ಚೆನ್ನಾಗಿರಲ್ಲ ನೋಡಿ. ಇದನ್ನು ಸೇರಿಸ್ಕೊಳ್ಳಿ. ಅದಕ್ಕೆ 2 ಕಪ್ ಅಕ್ಕಿ, ಇನ್ನೂ ಸ್ವಲ್ಪ ಜಾಸ್ತಿ ಅಕ್ಕಿ ತೊಗೊಂಡ್ರು ನೀವು ಅಡ್ಡಿಲ್ಲ, ಅದು ಹಾಕ್ಕೊಳ್ಳಿ. ಚೆನ್ನಾಗಿ ಖಾರ, ಮೆಣಸಿನ್ಕಾಯಿ ಚೆನ್ನಾಗಿ ಹಾಕ್ಕೊಳ್ಳಿ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬಿದ್ದರೆ ಚೆನ್ನಾಗಾಗುತ್ತೆ ನೋಡಿ. ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು, ಅದು ಬರುತ್ತೆ. ನೈಸಾಗಿ ಇದನ್ನು ರುಬ್ಬಿಬಿಟ್ಟು ಆ ತರಕಾರಿ ಪೇಸ್ಟ್ ಜೊತೆಗೆ ಸೇರಿಸ್ಕೊಳ್ಳಿ. ಇದನ್ನು ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೈಸ್. ಇದೇನು ತುಂಬ ಗಟ್ಟಿ ಇರೋದು ಬೇಡ, ಇದು ದೋಸೆ ಹಿಟ್ಟು ಸ್ವಲ್ಪ ನೀರು ದೋಸೆ ಥರ ನೀರಾಗಿದ್ರೂ ಪರವಾಗಿಲ್ಲ, ನಡೀತದೆ ನೋಡಿ. ಇದು ಮಿಕ್ಸಿದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲ್ಕ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ ನೋಡಿ. ಇದು ಚೆನ್ನಾಗಿ ತರಕಾರಿ ಪೇಸ್ಟ್ ಜೊತೆ ಅಕ್ಕಿ ರುಬ್ಬಿರ್ತೇನಲ್ಲ, ಅದಕ್ಕೆ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಅದಕ್ಕೆ ಸ್ವಲ್ಪ ತೆಳು ಬರಲಿ, ಅಡ್ಡಿಲ್ಲ, ನೀರು ದೋಸೆ ಥರ ತೆಳುವಾಗಿದ್ರೂ ಬರುತ್ತೆ ಅದು ದೋಸೆ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿದ್ರೆ ಹಾಗೆ ಬಿಸಿ ಬಿಸಿ ದೋಸೆ ಗರಿ ಗರಿ ಬರುತ್ತೆ, ಆರಾಮ್ ತಿನ್ಕೋಬೋದು, ಏನು ಸಮಸ್ಯೆ ಇಲ್ಲ. ತುಂಬ ತೆಳ್ಳಗೆ ಬರಲ್ಲ, ಇದು ವೆಜಿಟೇಬಲ್ ಹಾಕಿರೋದ್ರಿಂದ ನೀರು ದೋಸೆ ಅಷ್ಟು ತೆಳ್ಳಗೆ ಬರಲ್ಲ, ಸ್ವಲ್ಪ ದಪ್ಪ ಬರುತ್ತೆ ನೋಡಿ. ನೀರಾಗೇ ಇದೆ ಹಿಟ್ಟು, ಆದರೂ ಕೂಡ ಸ್ವಲ್ಪ ದಪ್ಪ ಬರುತ್ತೆ ದೋಸೆ, ಅಷ್ಟು ತೆಳು ದೋಸೆ ಹಾಕಕ್ಕೆ ಬರೋಲ್ಲ ಇದು ನೋಡಿ. ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ, ಬಾಣಲೆ ಬಿಸಿ ಆಗಿದೆ ನೋಡಿ, ಕಾವಲಿ ಬಿಸಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೋಡಿ. ಎಣ್ಣೆ ಹಚ್ಚಿ ನಾನು ಈರುಳ್ಳಿ ಇಟ್ಕೊಂಡಿದ್ದೀನಿ ಈ ಥರ ಇದು ಮಾಡಲಿಕ್ಕೆ, ನೀವು ಯಾವುದ್ರಲ್ಲಿ ಹಾಕ್ತೀರೋ ಆ ಥರ ಹಾಕ್ಕೊಳ್ಳಿ ನೋಡಿ. ಕಾವಲಿ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿ. ಈ ಥರ ಮಾಡಿಕೊಂಡು ಚೆನ್ನಾಗಿ ದೋಸೆ ಕಾದಿದೆ, ಇವಾಗ ಚೆನ್ನಾಗಿ ದೋಸೆನ ಹಾಕ್ಕೊಳ್ಳಿ ನೋಡಿ. ಇದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಲ್ಲ, ನೀರಾಗೇ ಇದೆ, ಅದೇನು ತುಂಬ ಗಟ್ಟಿ ಇಲ್ಲ. ಅದು 1 ಸೌಟು 2 ಸೌಟು ಹಾಕಿ. ಇದು ನೀರು ದೋಸೆ ಆದರೆ ಸ್ವಲ್ಪ ಸಾಕಾಗುತ್ತೆ, ಇದು ಅಷ್ಟು ತೆಳು ಬರಲ್ಲ ನೀರು ದೋಸೆ ಅಷ್ಟು ನೋಡಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲಿ ಏನಾಗಲ್ಲ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮುಚ್ಚಿಬಿಡಿ ದೋಸೆನ. ಸ್ವಲ್ಪ ಚೆನ್ನಾಗಿ ಬೇಯಲಿ, ಅದು ರೋಸ್ಟಾಗಿ ಬೇಯೋ ತನಕ ಮುಚ್ಚಿಟ್ಬಿಡಿ ಚೆನ್ನಾಗಿ 2 ಕಡೆ. ಇದಕ್ಕೆ ಸ್ವಲ್ಪ ಈ ಕಾವಲಿ ಆದರೆ ಸ್ವಲ್ಪ ಉರಿ ದೊಡ್ಡ ಇದ್ರೂ ನಡೀತದೆ, ಸಣ್ಣ ಉರಿ ಇರಬೇಕಂತ ಇಲ್ಲ. ಬೇರೆ ಕಾವಲಿ ಆದರೆ ಕರಟೋಗುತ್ತೆ, ಈ ಕಾವಲಿನಲ್ಲಿ ದೋಸೆ ಕರಟೋದಿಲ್ಲ. ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡ್ರೂ ಚೆನ್ನಾಗಿ ಮೇಲೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರಲಿಕ್ಕೆ. ಇದಕ್ಕೆ ಚಟ್ನಿ ಇಲ್ಲ ಅಂದರೂ ಹಾಗೆ ತಿನ್ಬೋದು, ಅರ್ಜೆಂಟಿಗೆ ಮಾಡಿಕೊಂಡು ಏನು ಚಟ್ನಿ ಪಲ್ಯ ಮಾಡೋ ಅವಶ್ಯಕತೆ ಇರಲ್ಲ, ಬೇಗ ಮಾಡಿಕೊಂಡು ತಿಂದುಬಿಡ್ಬೋದು ನೋಡಿ. ಸುಲಭವಾಗಿ ಬಿಸಿ ಬಿಸಿ ದೋಸೆ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿದೆ, ಟೇಸ್ಟು ಮಸ್ತಾಗಿ ಬರುತ್ತೆ, ಗರಿ ಗರಿಯಾಗೂ ಇರುತ್ತೆ ನೋಡಿ. ಈ ಥರ ಮಾಡಿಕೊಂಡು ಚೆನ್ನಾಗಿ ನೋಡಿ, ಚೆನ್ನಾಗಿ ದೋಸೆ ಎಷ್ಟು ಸುಲಭವಾಗಿ, ನಿಮಗೆ ಕಷ್ಟಪಡೋದು ಬೇಡ, ಸುಲಭವಾಗಿ ಎದ್ಬಿಡುತ್ತೆ ಅದು ದೋಸೆ, ಚೆನ್ನಾಗಿ ಬರುತ್ತೆ. ಏನು ನೋಡಿ,
ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ದೋಸೆಗೆ ಏನು ಬೇಡ. ನೀವು ಒಂದು ಸತಿ ಮಾಡಿ